ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಖಾರ ಬಾತ್ ಮಾಡ್ತಾಯಿದ್ದೀನಿ, ಪ್ಲಸ್ ಕೇಸರಿ ಬಾತು ಕೂಡ ಮಾಡಿದ್ದೀನಿ. ಬನ್ನಿ ಖಾರ ಬಾತ್ ಮಾಡೋದು ಹೇಗಿದೆ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಸ್ವಲ್ಪ ಗೋಡಂಬಿ ತೊಗೊಂಬಿಟ್ಟು ಹುರ್ಕೊಳ್ಳಿ. ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಬಿಸಿ ಇದೆಯಲ್ವ, ಅದೇ ಬಿಸಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸಾಸಿವೆ ಕಾಳು ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಈಗ ಜೊತೆಗೆ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಜೊತೆಗೆ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಅಂದರೆ ಕಾಳು ಸ್ವಲ್ಪ ಬೇಗನೆ ಸಿಗುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆಗಿಬಿಡಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಪ್ಪ ಅಂದರೆ ಒಂದು ಇಂಚಷ್ಟು ಶುಂಠಿ ತೊಗೊಂಬಿಟ್ಟು ಸಣ್ಣ ಕಟ್ ಮಾಡಿಬಿಟ್ಟು ಜಜ್ಜಿ ನೋಡಿ ತೋರಿಸ್ತೀನಿ. ಈ ಥರ ಜಜ್ಜಿದ್ದೀನಿ. ಈ ಥರ ಮಾಡಿಕೊಂಡು ಇದನ್ನ ಸ್ವಲ್ಪ ಒಗ್ಗರಣೆ ಸೇರಿಸ್ಕೊತೀವಲ್ವ, ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಳ್ಳಿ. ಇದಕ್ಕೆ ಕ್ಯಾರೆಟು ಬೀನ್ಸು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಬೀನ್ಸ್ ಜೊತೆಗೆ ನಿಮ್ಮ ಹತ್ರ ಈಗ ಹಸಿ ಕಾಳು ಯಾವುದಾದ್ರು ಇದ್ರೂ ಕೂಡ ಹಾಕ್ಕೊಳ್ಳಿ. ಅವರೆಕಾಳಿದ್ರೆ ಹಾಕ್ಕೊಳ್ಳಿ, ತೊಗರಿಕಾಳಿದ್ರೆ ಹಾಕ್ಕೊಳ್ಳಿ. ನಾನೀಗ ಒಣ ಬಟಾಣಿನ ನೆನೆ ಹಾಕಿದ್ದೆ, ಅದನ್ನು ಕೂಡ ಸೇರಿಸ್ಕೊತೀನಿ. ಸ್ವಲ್ಪ ಅದು ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಆಗಿದೆ. ತರಕಾರಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಖಾರ ಬಾತ್ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಪ್ಪ ಅಂದರೆ 2 ಕ್ಯಾರೆಟ್ ತೊಗೊಳ್ಳಿ, 6-7 ಬೀನ್ಸ್ ತೊಗೊಳ್ಳಿ, 2 ಈರುಳ್ಳಿ. ನೋಡಿ ಈ ರೀತಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ. ಯಾಕೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅಂದರೆ ನಾವು ರವೆನ ಹಾಕ್ಕೊಂಡ್ಬಿಡ್ತೀವಿ ಇದರಲ್ಲೇ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ, ಬೇಗನೆ ತರಕಾರಿ ಬೇಯುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಹಾಕಿಬಿಟ್ಟು ನಾವು ಆಮೇಲೆ ನೀರು ಹಾಕ್ತೀವಿ. ಇಲ್ಲಪ್ಪ ಅಂದರೆ ನೀರು ಹಾಕಿಬಿಟ್ಟು ನಾವು ರವೆ ಹಾಕ್ತೀವಿ ಅಂದರೆ ನೀರಲ್ಲೇ ಚೆನ್ನಾಗಿ ಬೇಯುತ್ತೆ ತರಕಾರಿ. ಹಾಗಾಗಿ ಈಗ ಇದಕ್ಕೆ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ 1 ಹಾಕ್ಕೊಂಡಿದ್ದೀನಿ, ಯಾಕಂದರೆ ಹುಳಿಗೆ ನಾನು ನಿಂಬೆಹಣ್ಣು ಹಿಂಡ್ತೀನಲ್ವ, ಹಾಗಾಗಿ ಸ್ವಲ್ಪ ಟೊಮೊಟೊ ಕಾಯಿ ಇದ್ದರೆ ಹಾಕ್ಕೊಳ್ಳಿ. ಈ ಥರ ಇರಬೇಕು ಮೀಡಿಯಮಲ್ಲಿ. ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿದ್ದೆ, ಆ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕೊತ್ತಂಬರಿನ, ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿಬಿಟ್ಟು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಫ್ರೈ ಆಗಕ್ಕೆ ಬಿಡಿ. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಬೋದು. ಈ ಥರ ನಾವು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ, ಯಾಕಂದರೆ ಹೆಲ್ತಿ ಫುಡ್ಡು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ, ಎಲ್ರಿಗೂ ಇಷ್ಟ ಆಗುತ್ತಲ್ವ. ಹೋಟೆಲಲ್ಲಿ ಹೋಗ್ಬಿಟ್ಟು ಖಾರ ಬಾತ್ ತಿನ್ನೋ ಬದಲು ಮದುವೆ ಮನೆ ಶೈಲಿಯಲ್ಲೇ ಮಾಡೋ ಥರ ಖಾರ ಬಾತ್ ನಮ್ಮ ಮನೇಲಿ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ ಫ್ರೈ ಆಗ್ತಾಯಿದೆ. ಈ ಥರ ಕುದಿಬೇಕು ತರಕಾರಿ ಎಲ್ಲನೂ. ಈ ಥರ ಕೈಯಲ್ಲಿ ಹಿಂಗೆ ಅಂದ ತಕ್ಷಣ ಮೆತ್ತಗಾಗಬೇಕು, ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ರೀತಿ ಆಗಿದೆ. ಇದಕ್ಕೆ ನಾನು ಚಿರೋಟಿ ರವೆ ಅಂದರೆ ಬನ್ಸಿ ರವೆ ಅಂತಾರಲ್ವ, ಚಿಕ್ಕ ರವೆ, ಅದನ್ನ ತೊಗೊಂಡ್ಬಿಟ್ಟು ಖಾರ ಬಾತ್ ಮಾಡ್ತಾಯಿದ್ದೀನಿ. ನೋಡಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಿಬಿಡಿ. ಯಾಕಂದರೆ ರವೆನ ಸಪ್ರೇಟಾಗಿ ಹುರ್ಕೊಂಡಿಲ್ಲ. ಈ ಥರ ಹುರ್ಕೊಂಡಿಲ್ಲ ಅಂದಮೇಲೆ ಒಗ್ಗರಣೆಗೆ ಹಾಕ್ಕೊಂಬಿಡಿ. ಈ ಥರ ಮಾಡ್ಕೊಬೋದು, ಅದಕ್ಕೂ ಕೂಡ ಹೊಂದುತ್ತೆ, ಸ್ವಲ್ಪ ಕೂಡ ಗಂಟಾಗಲ್ಲ. ನೋಡಿ ಒಂದು ಫ್ಲೇಮ್ನ ಕಡಿಮೆ ಇಟ್ಕೊಂಬಿಟ್ಟು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚಿಕ್ಕ ರವೆ ಅಲ್ವಾ, ಬೇಗನೆ ಸೀದೋಗುತ್ತೆ ರವೆ ಅನ್ನೋದು. ಕೈ ಆಡಿಸ್ತಾನೆ ಇರಿ. ಎಷ್ಟು ನೀಟಾಗಿದೆ ನೋಡಿ. 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ 4 ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ 1 ಕಪ್ ಹಾಕಿದ್ದೀನಿ, 2 ಕಪ್ಪು, 3 ಕಪ್ಪು, 4 ಕಪ್ಪು. ನಾನು ಸ್ವಲ್ಪ ಹಾಕ್ಕೊಳ್ತೀನಿ, 4.25 ಕಪ್ಪಷ್ಟು. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ನಾನು 4.25 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ, ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಬಿಡಿ ಫಸ್ಟು. ಈಗ ಇದಕ್ಕೆ ನಾನು MTRದು ವಾಂಗಿಬಾತ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಇಲ್ಲಪ್ಪ ಅಂದರೆ ನಿಮ್ಮ ಮನೇಲಿ ಯಾವುದು ಪೌಡರ್ ಇರುತ್ತೆ ಅಂದರೆ ಸಾಂಬಾರು ಪೌಡರ್ ಇರುತ್ತಲ್ವ, ಅದನ್ನು ಕೂಡ ಸೇರಿಸ್ಕೊಬೋದು. ನಾನು ಇದಕ್ಕೆ 1.5 ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಸೇರಿಸಿದ್ದೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲನೂ. ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹುರ್ಕೊಂಡಿದ್ವಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಅನ್ನೋದು ಆಪ್ಷನಲ್ಲು,
ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದೇನು ಮ್ಯಾಂಡೇಟ್ರಿ ಬೇಕು ಅನ್ನೋದೇನಿಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಫ್ಲೇಮ್ನ ತುಂಬ ಕಡಿಮೆ ಇಟ್ಕೊಳ್ಳಿ. ಈಗ ನಿಂಬೆಹಣ್ಣು ಕೂಡ ಹಿಂಡ್ತಾ ಇದ್ದೀನಿ. ಹಂಗಾಗಿನೇ ನಾನು 1 ಟೊಮೊಟೊ ತೊಗೊಂಡಿರೋದು. ಇಲ್ಲಪ್ಪ ನಾನು ನಿಂಬೆಹಣ್ಣು 2 ಹಾಕ್ತೀನಿ ಅನ್ನೋದಾದರೆ ಟೊಮೊಟೊ ಸ್ಕಿಪ್ ಮಾಡ್ಕೊಳ್ಳಿ. ಈಗ 1 ನಿಂಬೆಹಣ್ಣು 1 ಟೊಮೊಟೊ ತೊಗೊಂಡಿದ್ದೀನಿ ಹುಳಿಗೆ. ನೋಡಿ, ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ 4.25 ಕಪ್ಪು ನೀರು ತರಕಾರಿ ಬೇಯೋದಕ್ಕೆ, ರವೆ ಬೇಯೋದಕ್ಕೆ ಅಂತ ತೊಗೊಂಡಿದ್ದೀನಿ. ಫ್ಲೇಮ್ನ ಕಡಿಮೆ ಇಡಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ಕುದಿತಾ ಗಟ್ಟಿ ಆಗುತ್ತೆ. 4.25 ಕಪ್ ನೀರು ಹಾಕಿರ್ತೀವಲ್ಲ, ನೀರು ಅನ್ನೋದು ಈರುತ್ತೆ ರವೆ. ಹಾಗಾಗಿ ಎಷ್ಟು ನೀಟಾಗಿ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಖಾರ ಭಾತ್ ರೆಡಿಯಾಗಿದೆ. ಇದನ್ನು ನಾನು ಪ್ಲೇಟಿಗೂ ಕೂಡ ಸರ್ವ್ ಮಾಡಿ ಇಡ್ತಾ ಇದ್ದೀನಿ. ನಾನು ಇದ್ರ ಜೊತೆಗೆ ಕೇಸರಿ ಭಾತ್ ಮಾಡಿದ್ದೆ. ಇನ್ನು ಬರೀ ಖಾರ ಭಾತ್ ತಿನ್ನೋದಂತ ಹೇಳಿಬಿಟ್ಟು ಕೇಸರಿ ಭಾತ್ ಮಾಡಿದ್ದೆ, ಪೈನಾಪಲ್ ಕೇಸರಿ ಭಾತು. ನೆಕ್ಸ್ಟ್ ನಾನು ಈ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಪೈನಾಪಲ್ ಕೇಸರಿ ಭಾತ್ ಯಾವ ಥರ ಸಿಂಪಲಾಗಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.